ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು ಉತ್ತರಾಷಾಢ ನಕ್ಷತ್ರ. ಈ ದಿವಸ ಮಾಘ ಮಾಸ ಪ್ರಾರಂಭವಾಗುತ್ತೆ. ಮಾಘ ಮಾಸ ಅತ್ಯುತ್ಕೃಷ್ಟವಾದ ಮಾಸ ಅಂತ, ಎಲ್ಲ ಮಾಸಗಳಿಗೂ ಬಹಳ ಶ್ರೇಷ್ಠವಾದದ್ದು, ಪುಣ್ಯತಮವಾದದ್ದು ಅಂತ ಹೇಳಿದೆ. ಮಾಘ ಅಷ್ಟೇ ಅಲ್ಲ, ಮಾಘ, ಫಾಲ್ಗುಣ, ಚೈತ್ರ, ವೈಶಾಖ ಇವೆಲ್ಲವೂ ಜ್ಯೇಷ್ಠ ಅಲ್ಲಿವರೆಗೆ ಪಂಚಮಾಸಗಳಿವು, ಮಾಘಾದಿ ಪಂಚಕಗಳು ಅಂತ ಕರೀತಾರೆ. ಈ 5 ಮಾಸದಲ್ಲಿ ಅತ್ಯಂತ ಪುಣ್ಯ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು. ವಿವಾಹಾದಿ ಶುಭ ಕಾರ್ಯಗಳು, ಮಂಗಳ ಕಾರ್ಯಗಳು, ಯತಿ ವರೇಣ್ಯರಿಗೆ ಅತ್ಯಂತ ಉತ್ತಮವಾದ ಕಾಲ. ಉತ್ತರಾಯಣದಲ್ಲಿ ಇವರು ಶಿಷ್ಯ ಪರಿಗ್ರಹ ಮಾಡ್ತಕ್ಕಂಥದ್ದು, ಮತ್ತೊಬ್ಬರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಡ್ತಕ್ಕಂಥದ್ದು, ಸನ್ಯಾಸತ್ವ ತಗೊಳ್ತಕ್ಕಂಥದ್ದು, ಇದೆಲ್ಲದಕ್ಕೆ ಶ್ರೇಷ್ಠಾತಿ ಶ್ರೇಷ್ಠ ಕಾಲ. ಅದು ಮಾಘ ಮಾಸದಿಂದ ಪುಣ್ಯಕಾಲ ಶುಭ ಕಾಲ ಅನ್ನೋದು ಶುರುವಾಗುತ್ತೆ. ಇದರ ಜೊತೆಗೆ ಮಾಘ ಮಾಸಕ್ಕೆ ಯಾಕೆ ಇಷ್ಟು ಪ್ರಾಧಾನ್ಯತೆ ಅಂತಂದರೆ, ಒಂದು ಸೂರ್ಯ ಇದೇ ಮಾಘ ಮಾಸದಲ್ಲಿ ಬರ್ತಕ್ಕಂಥ ಸಪ್ತಮಿ, ಅದು ರಥಸಪ್ತಮಿ. ಸೂರ್ಯ ಉತ್ತರದ ಕಡೆಗೆ ತನ್ನ ಪ್ರಯಾಣವನ್ನು ಪ್ರಾರಂಭ ಮಾಡುವ ದಿನ. ಅರುಣನಿಗೆ, ತನ್ನ ಸಾರಥಿಗೆ ಹೇಳ್ತಾನೆ, ಇನ್ನು ನಡಿ, ಚಾಲನೆ ಮಾಡು ಅಂತ. ಹಾಗಾಗಿ ಚಾಲನೆ ಕೊಡಲಿಕ್ಕೆ ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, ಸತ್ಕಾರ್ಯಗಳಿಗೆ ಚಾಲನೆ ಕೊಡುವ ಕಾಲ ಅದು ಮಾಘ ಮಾಸವಾಗಿದೆ ಅನ್ನೋದನ್ನು ಸೂರ್ಯ ಸೂಚಿಸ್ತಾ ಇದ್ದಾನೆ. ಹೀಗಾಗಿ ಪುಣ್ಯ ಕಾರ್ಯಗಳಿಗೆ ಈ ಮಾಘ ಮಾಸವೇ ಒಂದು ಚಾಲನೆ ಕೊಡ್ತಕ್ಕಂಥ ಕಾಲ. ಹೀಗಾಗಿ ಅತ್ಯಂತ ಪವಿತ್ರ ಕಾಲ ಅಂತ. ಎರಡನೇದಾಗಿ ಕೃಷ್ಣ ಪಕ್ಷದಲ್ಲಿ ನಾವು ಕಾಣ್ತಕ್ಕಂಥದ್ದು ಶಿವರಾತ್ರಿಯನ್ನು. ಹೀಗಾಗಿ ಜ್ಞಾನಮೂರ್ತಿ ಸ್ವರೂಪಿಯಾತ. ಹೀಗಾಗಿ ಮಾಘ ಮಾಸದಲ್ಲಿ ಸತ್ಕಾರ್ಯಗಳಿಗೆ ಚಾಲನೆ ಬೇಕು ಮತ್ತು ಅದು ಮಂಗಳಮಯವಾಗಿರಬೇಕು. ಶಿವ ಮಂಗಳ ಸ್ವರೂಪಿ. ಶಿವ ಅಂದ್ರೇ ಶಂ ಕರೋತಿ ಇತಿ ಶಂಕರ ಅಂತ, ಮಂಗಳವನ್ನು ಉಂಟು ಮಾಡ್ತಕ್ಕಂಥವನು. ಹೀಗಾಗಿ ನಮ್ಮ ಕಾರ್ಯಗಳಿಗೆಲ್ಲ ಮಂಗಳ ಕರುಣಿಸ್ತಕ್ಕಂಥವನು ಯಾರು? ಪರಮೇಶ್ವರ. ಅವನು ದಕ್ಷಿಣಾಮೂರ್ತಿ, ಮಹಾಜ್ಞಾನಿ. ಹೀಗಾಗಿ ನಮ್ಮ ಕಾರ್ಯಗಳಲ್ಲಿ ಅರಿವು ಅಂತಕ್ಕಂಥದ್ದನ್ನು ತುಂಬಿ ಮಂಗಳಮಯವಾಗಿ ಮಾಡ್ತಕ್ಕಂಥ ಕಾಲ ಆಗಿರೋದ್ರಿಂದ ಈ ಮಾಘ ಮಾಸ ಉತ್ಕೃಷ್ಟವಾದ ಮಾಸ ಅಂತ ಪರಿಗಣಿಸಿದೆ. ಈ ಮಾಘ ಮಾಸದಲ್ಲಿ ಸ್ನಾನಾದಿಗಳಿಗೆ ವಿಶೇಷ ಮಹತ್ವ ಇದೆ. ಅಲ್ಲಿ ಹೇಳುತ್ತೆ, ಶಾಸ್ತ್ರಗಳಲ್ಲಿ ಗುರುತಿಸ್ತಾರೆ, ಮಾಘ್ಯಂ ಸ್ನಾತ. ಒಂದು ವೇಳೆ ಮಾಘ ಮಾಸದಲ್ಲಿ ಸ್ನಾನ ಮಾಡಿದ್ರೆ ಅದು ಎಲ್ಲಿ ಪ್ರಯೋಗೆ, ಮಾಘ್ಯಂ ಸ್ನಾತ ಪ್ರಯೋಗೆ ಪ್ರಮುಚ್ಯತೆ ಸರ್ವಕಿಲ್ಬಿಷೈಹಿ ಅಂತ ಹೇಳುತ್ತೆ. ಎಲ್ಲ ಪಾಪಗಳನ್ನು ತೊಳೆದುಕೊಳ್ಳಲಿಕ್ಕೆ ಈ ಮಾಘ ಸ್ನಾನ ಅನ್ನೋದು ಪುಣ್ಯತಮವಾಗಿದೆ, ಶ್ರೇಷ್ಠವಾಗಿದೆ. ಹೀಗಾಗಿ ಪ್ರಯೋಗ ಯಾವುದಿದೆ, ಅಲ್ಲಿ ನಾವು ತ್ರಿವೇಣಿ ಸಂಗಮ ಅಂತೀವೋ, ಅಲ್ಲಿ ನಮ್ಮ ಅಯೋಧ್ಯೆಯ ಸಮೀಪದಲ್ಲಿರ್ತಕ್ಕಂಥ ಕಡೆ, ಅಲ್ಲಿ ಹೋಗಿ ಸ್ನಾನ ಮಾಡಿದ್ರೆ, ತ್ರಿವೇಣಿ ಸಂಗಮದಲ್ಲಿ ಗಂಗಾ ಯಮುನಾ ಸರಸ್ವತಿ ಇರತಕ್ಕಂಥ ಸನ್ನಿಧಾನದಲ್ಲಿ ಸ್ನಾನ ಮಾಡಿದ್ರೆ ನೋಡಿ, ಸರ್ವ ಪಾಪಗಳು ಪ್ರಮುಚ್ಯತೆ, ಎಲ್ಲವೂ ನಶಿಸಿ ಹೋಗುತ್ತೆ, ಪುಣ್ಯವರ್ಧನೆಯಾಗುತ್ತೆ ಅಂತ ಹೇಳಿದೆ. ಬರೀ ಅಲ್ಲೇ ಅಷ್ಟೇನಾ ಅಂತಂದರೆ ಎಲ್ಲ ಕಡೆಗೂ ಮಾಡಬಹುದು. ನಮ್ಮ ಕಾವೇರಿ ಬೇರೆ ಎಲ್ಲ, ಇಲ್ಲಿರ್ತಕ್ಕಂಥ ತುಂಗಾ ನದಿ ಬೇರೆ ಎಲ್ಲ. ಹತ್ತಿರದಲ್ಲಿ ಯಾರ್ಯಾರಿಗೆ ಎಷ್ಟೋ ನದಿಗಳು ಹರಿಯುತ್ತೆ ನಮ್ಮ ಕರ್ನಾಟಕದಲ್ಲಿ, ಆ ಎಲ್ಲ ನದಿಗಳದ್ದು ಅಂಥದ್ದೊಂದು ಪಾವಿತ್ರ್ಯತೆ ಇರುತ್ತೆ. ಆ ಪಾವಿತ್ರ್ಯತೆ ಬರಲಿಕ್ಕೆ ಸೂರ್ಯನ ಕಿರಣಗಳೇ ಕಾರಣ. ಅವನ ಶಕ್ತಿ ಹರಿದು ಮತ್ತು ಮಳೆ ಬಂದು ನಿಂತು ಈಗೆಲ್ಲ ಈ ನೀರಿಗೆ ಬೇಕಾಗಿರ್ತಕ್ಕಂತಹ ಖನಿಜಾಂಶ, ಲವಣಾಂಶ ಎಲ್ಲಗಳು ಸೇರಿಕೊಂಡು, ಇದ್ರ ಜೊತೆಗೆ ಸೂರ್ಯನ ಔಷಧಿ ಗುಣ ಅವನಲ್ಲಿ ಇರ್ತಕ್ಕಂಥದ್ದೇ. ಆ ಒಂದು ಸಸ್ಯ ಅರಳಬೇಕಾಗಿದ್ದರೆ ಸೂರ್ಯನ ಕೃಪೆ ಎಷ್ಟು ಅಂತ ನಾವು ವಿಜ್ಞಾನ ಬಗೆದು ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ. ಸೂರ್ಯ ಇಳದೇ ಇದ್ದರೆ ಯಾವ ಸಸ್ಯ ತಾನೇ ಬೆಳಗಲಿಕ್ಕೆ ಸಾಧ್ಯ, ಸತ್ವ ತುಂಬಿಕೊಳ್ಳಿಕ್ಕೆ ಸಾಧ್ಯ. ಹಾಗೆ ನೀರಿನಲ್ಲಿ ಅಂಥದ್ದೊಂದು ಔಷಧಿ ಗುಣ ಇರ್ತದೆ. ಈ ಸಂದರ್ಭದ ಸ್ನಾನ ಮತ್ತು ಪಾನ ಇವುಗಳಿಗೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಬಹಳ ಒಳ್ಳೆಯದು ಅಂತ ಹಿರಿಯರು ಮಾಡಿಟ್ಟಿದ್ದಾರೆ. ಯಾವುದೂ ಅವರು ಮಾಡಿರೋದು ಏನು ಬುರುಡೆ ಸಮಾಚಾರಗಳಲ್ಲ, ಬುರುಡೆ ವಿಷಯಗಳಲ್ಲ. ಎಲ್ಲದಕ್ಕೆ ಆರೋಗ್ಯ ದೃಷ್ಟಿ ಇದೆ ಮತ್ತು ಧ್ಯಾನ ತಪಸ್ಸಿನ ದೃಷ್ಟಿ ಇದೆ. ದಾನ, ತಪಸ್ಸು, ಯಜ್ಞ ಇವುಗಳಲ್ಲಿ ಸಂಗಮವಾಗಿದೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತಿ ಹಬ್ಬ ಆಚರಣೆಗಳು. ಹೀಗಾಗಿ ಮಾಘ ಸ್ನಾನ ಯಾಕೆ ಎಷ್ಟು ಪವಿತ್ರವಾದದ್ದು ಅಂತ ಅಂತಾರೆ ಅಂದರೆ, ಆರೋಗ್ಯ ದೃಷ್ಟಿಯಿಂದ. ಆರೋಗ್ಯವೇ ತಾನೇ ಭಾಗ್ಯ ನಮಗೆ. ಹೀಗಾಗಿ ಇಂಥ ಭಾಗ್ಯೋದಯ ಕರುಣಿಸ್ತಕ್ಕಂಥ ಮಾಘ ಮಾಸ ಉತ್ಕೃಷ್ಟ ಮಾಸವಲ್ಲದೆ ಇನ್ನೇನು ಹೇಳಿ. ಹೀಗಾಗಿ ಈ ಮಾಸದಲ್ಲಿ ಸಾಧ್ಯವಾದರೆ, ಕಾರ್ತೀಕ ಮಾಸ ಇದೆ, ಆ ಮಾಸ ಆಗೋಯ್ತು,
ಅಕಸ್ಮಾತ್ ಅಲ್ಲಿ ಸ್ನಾನ ಮಾಡಲಿಕ್ಕೆ ಆಗಲಿಲ್ಲಪ್ಪ, ಏನೋ ಸಂದರ್ಭವಶಾತ್ ಕಾಲವಶಾತ್ ಬ್ಯುಸಿಯಾಗಿದ್ದುಬಿಟ್ಟೆ ಅಂತಂದರೆ ಮಾಘದಲ್ಲಿ ಮಾಡಬೇಕು ಅಂತಿದೆ. ಹೀಗಾಗಿ ಕಾರ್ತೀಕ ಮಾಸದಷ್ಟೇ ಪುಣ್ಯವನ್ನು ನಾವು ಪಡಿಬಹುದು ಮಾಘ ಮಾಸದಲ್ಲೂ ಕೂಡ. ಹೀಗಾಗಿ ಮಾಘ ಸ್ನಾನ ತಪ್ಪದೇ ಮಾಡಿ, ಮಾಘ ಮಾಸದಲ್ಲಿ ಸೂರ್ಯ ಶಿವನ ಆರಾಧನೆಗಳನ್ನು ತಪ್ಪದೇ ಮಾಡಿ. ಕುವೆಂಪು ಅವರ ಪದ್ಯ ಇದೆ ಪ್ರಸಿದ್ಧವಾದದ್ದು, ಆ ಆನಂದಮಯ ಈ ಜಗಹೃದಯ ಅಂತಕ್ಕಂಥದ್ದಲ್ಲಿ ಬರುತ್ತದೆ ಅದು. ಹೀಗಾಗಿ ಶಿವನಿಗೆ ಕಣ್ಯಾವುದು ಅಂದರೆ, ರವಿಗೆ ಕಣ್ಯಾವುದು ಅಂತಂದರೆ ಶಿವನೇ ಆಗಿದ್ದಾನೆ. ಶಿವ ಕಾಣದೆ ರವಿ ಕಾಣಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಸೂಚಿಸ್ತಾರೆ ಅವರು. ಹೀಗಾಗಿ ಶಿವ ಬೇರೆಯಲ್ಲ ರವಿ ಬೇರೆಯಲ್ಲ ಅನ್ನೋ ಅರ್ಥದಲ್ಲೇ ಅದನ್ನು ಅವರು ಬರೆದಿರ್ತಕ್ಕಂಥದ್ದು. ಹೀಗಾಗಿ ಅಂಥ ಪರಮೇಶ್ವರ ಸೂರ್ಯ ಸ್ವರೂಪದಲ್ಲಿ ನಮ್ಮೆಲ್ಲರಿಗೆ ಪ್ರತಿ ದಿವಸ ಕಂಗೊಳಿಸ್ತಾ ಇರ್ತಾನೆ, ದರ್ಶನ ಕೊಡ್ತಾ ಇರ್ತಾನೆ. ನಮಸ್ಕಾರ ಮಾಡಿಕೊಳ್ಳಿ. ರಥಸಪ್ತಮಿ ಬರುತ್ತೆ, ತಪ್ಪದೇ ಸೂರ್ಯನ ಆರಾಧನೆ, ಸೂರ್ಯ ಧ್ಯಾನ, ತಪಸ್ಸು ಎಲ್ಲವನ್ನು ಮಾಡಿ. ನಿಮಗೆ ಆರೋಗ್ಯವೂ ಬರುತ್ತೆ. ಸೂರ್ಯ ಪ್ರಚಂಡವಾದ ಅವನು ಗಾಯತ್ರಿ ಸ್ವರೂಪ ಅಂತ ಕರೀತಾರೆ. ಸೂರ್ಯನನ್ನು ಸಾವಿತ್ರಿ ಶಕ್ತಿ, ಗಾಯತ್ರಿ ಮಂತ್ರ ಇದೆಯಲ್ಲ, ಅದರ ಶಕ್ತಿ ಯಾವುದು? ಸೂರ್ಯನೇ ಆಗಿದ್ದಾನೆ. ತತ್ ಸವಿತುಹು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಅಂತ ಇರತಕ್ಕಂಥದ್ದು. ಆ ಸವಿತೃ ನಮ್ಮ ಬುದ್ಧಿಶಕ್ತಿಗಳನ್ನು ಪ್ರಚೋದಿಸಲಿ. ಇದು ಇಡೀ ವಿಶ್ವ ಪಠಿಸ್ತಾ ಇರತಕ್ಕಂಥ ಶ್ರೀಮಂತ್ರ. ಇದಕ್ಕೆ ದೇವತೆ ಯಾರು ಅಂದರೆ ಸೂರ್ಯನಾಗಿದ್ದಾನೆ. ಇದು ಸೂರ್ಯಶಕ್ತಿ. ಈ ಕಾರಣದಿಂದಾಗಿ ಮಾಘ ಮಾಸ ಶ್ರೀಮಂತವಾಗಿದೆ. ಇಂಥ ಮಾಸ ನಮಗೆ ನಮ್ಮ ಪಾಲಿಗೆ ಬಂದು ಒದಗಿದಿದೆ. ಈ ಮಾಸದಲ್ಲಿ ಬರ್ತಕ್ಕಂಥ ಎಲ್ಲವನ್ನು ನಾವು ಸ್ವೀಕರಿಸೋಣ. ತನ್ಮೂಲಕ ಜ್ಞಾನ, ಆರೋಗ್ಯ ಎರಡನ್ನೂ ಪಡೆದುಕೊಳ್ಳೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.